ನಂಬರ್ ಆಫ್ ಡೇಸ್ ಎಷ್ಟಾಯ್ತು, ಆಮೇಲೆ ಎಲ್ಲೆಲ್ಲಿ ಇದನ್ನ ಶೂಟ್ ಮಾಡಿದ್ರಿ ಸರ್? ಆ್ಯಕ್ಚುಲಿ ಶೂಟಿಂಗ್ ಪ್ಲೇಸ್ ಮಂಗಳೂರು ಹತ್ರ, ದೆನ್ ಬೆಳ್ತಂಗಡಿ, ಗುರುವಾಯೂರು, ಮಡಂತ್ಯಾರ್ ಅಂತ ಅಲ್ಲಿ ಆ ಕಡೆ, ದೆನ್ ಕೇರಳ ಕೊಚ್ಚಿಯಲ್ಲಿ ಅತಿರಪಳ್ಳಿ ಅಂತ, ಆಮೇಲೆ ನಮ್ಮ ಮಂಡ್ಯದ ಹತ್ರ ಗಗನ್ ಚುಕ್ಕಿ, ದೆನ್ ಇಲ್ಲಿ ನಮ್ಮ ಕಗಲಹಳ್ಳಿ, ಬೆಂಗಳೂರು ಕಗಲಹಳ್ಳಿ, ಗಗಲಿಪುರ, ಆಮೇಲೆ ಬೆಂಗಳೂರು ಸಿಟಿ, ಐ ಮೀನ್ ಸ್ವಲ್ಪ ಔಟ್ಸ್ಕರ್ಟಲ್ಲಿ ಮಂಗಳೂರು, ಹೀಗೊಂದು 12-13 ಲೊಕೇಶನಲ್ಲಿ ಶೂಟ್ ಮಾಡಿದ್ದೇನೆ. ಸೊ ಈ ಥರದ ಸಿನಿಮಾ ಮಾಡುವಾಗ ಒಂದಿಷ್ಟು ಘಟನೆಗಳು ಕೂಡ ಸಂಭವಿಸ್ತವೆ. ಸೊ ನಾನು ನೋಡ್ದಂಗೆ ಈ ಸಿನಿಮಾ ಶುರುವಾದಾಗಿಂದ ಇಲ್ಲಿವರೆಗೂ ಒಂದಷ್ಟು ಘಟನೆಗಳು ಆಗ್ತಾ ಬಂದು. ಆ್ಯಕ್ಚುಲಿ ಹೌದು, ತುಂಬಾನೇ ಒಂದೊಂದು ಎಪಿಸೋಡ್ ಥರ ನಮ್ಗೆ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಲಾಸ್ಟ್ ಶೆಡ್ಯೂಲಲ್ಲಿರುವಾಗ ಶ್ರುತಿ ಮೇಡಮ್ ಅವ್ರದ್ದು ಸೀನ್ ನಡೀತಾ ಇತ್ತು. ಒಂದು ತನಿಯ ಕೊರಗಜ್ಜ, ಅದು ತನಿಯ ಇರ್ತಾನೆ, ಇನ್ನು ಮಾಯರೂಪಕ್ಕೆ ಹೋಗಿರಲ್ಲ, ಅದು ನೀರಿಗೆ ಬೀಳುವಂಥದ್ದಲ್ಲಿ ಅದೊಂದು ಸನ್ನಿವೇಶ. ರಾತ್ರಿ 2 ಗಂಟೆಗೆ ಶೂಟ್ ಆಗ್ತಾ ಇತ್ತು. ನಾನು ಕೇರಳದಿಂದ ತೆಯ್ಯಂ ಟೀಮ್ ಕರೆಸಿದೆ. ನಾವು ಭೂತದ್ ಕೋಲ, ಅಲ್ಲಿ ಕೇರಳದಲ್ಲಿ ಸೇಮ್ ಭೂತದ್ ಕೋಲವನ್ನೇ ತೆಯ್ಯಂ ಅಂತ ಹೇಳ್ತಾರೆ. ಸೊ ತೆಯ್ಯಂ ಟೀಮನ್ನು ಕಣ್ಣೂರಿಂದ ಕರೆಸಿದ್ದೆ. ಅವರೆಲ್ಲ ರೆಡಿಯಾಗಿದ್ದರು, ಎಲ್ಲ ಆಗ್ತಾ ಇತ್ತು. ನಾನು ಜಸ್ಟ್ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಸೀನ್ ಹೀಗೆ ಜಸ್ಟ್ 4-5 ಇದು ಮಾಸ್ಮಾದ ನಮ್ಮ ಸ್ಟಂಟ್ ಡೈರೆಕ್ಟರ್ ಅವ್ರ ಜೊತೆ ಹೇಳ್ಕೊಂಡು ಹೀಗೆ ಹೋಗ್ತಾ ಇದ್ದೇನೆ. ನಾನು ಸ್ಲೋನಲ್ಲಿ ಇದ್ದೇನೆ, ಬಟ್ ಇವತ್ತಿಗೆ ಗೊತ್ತಿರೋದು ಏನದು ಸ್ಪೀಡ್ ಬಂದು ನನ್ನನ್ನು ಪುಷ್ ಮಾಡಿತ್ತು ಅಂತ. ನಾನು ಹೀಗೆ ಫ್ಲೈ ಆಗಿ ಒಂದು ಅರ್ಧ ಫ್ರಲ್ಲಾಗಿ ಹೀಗೆ ಹೋಗಿ ಬಿದ್ದುಬಿಟ್ಟೆ. ಅದು ತುಂಬ ಚೂಪು ಕಲ್ಲು ಅದು ಇದು ಇರುವಂಥ ಜಾಗ, ನಿಮ್ಗೆ ಕಾಲಲ್ಲೂ ಓಡಾಡೋಕ್ಕಾಗಲ್ಲ ಅಂಥ ಜಾಗದಲ್ಲಿ ಹೀಗೆ ಬಿದ್ದೆ ನಾನು. ಶ್ರುತಿ ಮೇಡಮ್ ಹೇಳ್ತಾರೆ, ಅಯ್ಯೋ ನಿಮ್ಮ ಮೂಗು ಮುಸುಟು ಎಲ್ಲ ಹೋಗಬೇಕಾಗಿ ಸರ್ ನೀವು ಮುದ್ದಲ್ಲಿ. ನನಗೆ ಏನೇನಾಗಿಲ್ಲ, ಅದು ಏನು ಪುಷ್ ಮಾಡಿತ್ತು, ನಾನು ಯಾಕೆ ಅದು ಹಾಗೆ ಹಾರಿ ಹೋದೆ ಅನ್ನುವಂಥ ನನ್ನ ಕಲ್ಪನೆಗೆ ಇನ್ನೂ ಸಿಗ್ತಾ ಇಲ್ಲ. ಆ್ಯಂಡ್ ನಮ್ಮ ಹುಡುಗರೆಲ್ಲದರ ಶೂಟ್ ಮಾಡಿದ್ದಾರೆ ಬೇರೆ. ನಾನದು ಇನ್ನೂ ಇದು ಮಾಡ್ತಾ ಇದ್ದೆ, ಯಾಕೆ ನನಗೆ ಆ ಥರ ಫೋರ್ಸ್ ಬಂತು ಅಂಡ್ ಏನು ಪುಷ್ ಆಯ್ತು ನಂಗೆ ಅಲ್ಲಿ ಅಂತ ಅನ್ನುವಂಥದ್ದು.